ನಮ್ಮ ಹೆಸರು ಮಂಜುನಾಥ್ ಅಂತ, ತಲಕಾಡು ಗ್ರಾಮದ ನಿವಾಸಿ. ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರ ಪ್ರಶಸ್ತಿ ವಿಜೇತರು ಹಾಗೂ ಸಮಾಜ ಸೇವಾ ಪ್ರಶಸ್ತಿನೂ ಕೂಡ ಈಗಾಗಲೇ ನಮಗೆ ಸಂಘ ರಾಷ್ಟ್ರ ಪ್ರಶಸ್ತಿ ನಮಗೆ ಕೃಷಿ ವಿಚಾರ ಹಾಗೂ ಸಮಾಜ ಸೇವೆಗಾಗಿ ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆದ್ದರಿಂದ ಈ ಒಂದು ತಲಕಾಡು, ನಾನು ಯಾಕಂದರೆ ಗ್ರಾಮ ಪಂಚಾಯತಿ ಮೆಂಬರಾಗಿ ಕೂಡ ತಲಕಾಡಿನ ಒಂದು ಜನತೆ ನಮ್ಮನ್ನು ಕೂಡ ಗೆಲ್ಲಿಸಿ ಒಂದು ಹೋರಾಟ ಮಾಡಲಿಕ್ಕೆ ಕಾಲದಿಂದಲೂ ಕೂಡ ವಿದ್ಯಾರ್ಥಿ ದೇಶದಿಂದಲೂ ಹೋರಾಟಗಾರ, ವಿದ್ಯಾರ್ಥಿಗಳಿಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ನನ್ನ ಒಂದು ಜೀವನವನ್ನೇ ಅವ್ರಿಗೆ ಮಿಸಲಾಗಿ ಇಟ್ಟು ಇಲ್ಲಿವರೆಗೂ ಕೂಡ ನಾನು ಹೋರಾಟ ಮಾಡ್ಕೊಬಂದು ಕೊನೆಗೆ ನಮ್ಮ ಒಂದು ಸಚಿವರನ್ನ ನಾನು ಮೆಂಬರ್ ಆದಂಥ ಟೈಮಲ್ಲಿ ಕೇಳ್ಕೊಂಡೆ. ಅವರು ಪ್ರವಾಸೋದ್ಯಮ ಸಚಿವರಾಗಿದ್ದರು, ನಮ್ಮ ಎಸ್ ಸಿ ಮಾದೇವಪ್ಪನವರು. ಆವಾಗ ನಮ್ಮ ಕ್ಷೇತ್ರಕ್ಕೆ ಅವರು ಇನ್ನೂ ಬಂದಿರಲಿಲ್ಲ. ಆವಾಗಲೇ ನಾನು ಫೋನಿನ ಕಾರ್ಯಕ್ರಮದಲ್ಲಿ ನಮ್ಮ ತರಬೇತಿ ಸಮಯದಲ್ಲಿ ಅವ್ರ ಜೊತೆ ಮಾತಾಡಿದೆ. ತರಬೇತಿ ಸಮಯದಲ್ಲಿ ಮಾತಾಡಿದಾಗ ಅವರು ಫೋನಿನ ಕಾರ್ಯಕ್ರಮದಲ್ಲಿ, ಸರ್ ನಮ್ಮ ಊರಿನಲ್ಲಿ ಇಷ್ಟೊಂದು ಸಮಸ್ಯೆಗಳಿವೆ ಸರ್, ದಯಮಾಡಿ ನೀವು ಪ್ರವಾಸೋದ್ಯಮ ಸಚಿವರಾಗಿದ್ರಿ, ನಮ್ಮ ರಾಜ್ಯ ಮಟ್ಟದಲ್ಲಿ ಅದು ತಲಕಾಡಿನಲ್ಲಿ ಪ್ರವಾಸಿ ತಾಣ, ಭಾಳಷ್ಟು ಸಮಸ್ಯೆ ಇಲ್ಲಿ ಬಗೆಹರಿದಂಥ ಸಮಸ್ಯೆಗಳು ಜಟಿಲವಾಗಿದೆ. ತಾವು ಈ ಒಂದು ಕ್ಷೇತ್ರಕ್ಕೆ ಪಾದಾರ್ಪಣೆ ಮುಂದಿನ ದಿನಗಳಲ್ಲಿ ಮಾಡಬೇಕು. ನರಸೀಪುರ ಕ್ಷೇತ್ರದ ಶಾಸಕರಾಗಿ ನೀವು ಆಯ್ಕೆ ನಾವು ಮಾಡ್ತೀವಿ, ಖಂಡಿತ ಮಾಡ್ತೀವಿ ಸರ್. ಈ ಜನತೆ ನಾವು ನೋವಿನಿಂದ ಈ ಮಾತನ್ನು ನಾವು ತಲಕಾಡಿನ ಚಿಂತಕರ ಒಂದು ಇದರಿಂದ ಮಾತಾಡ್ತಿದ್ದೀನಿ. ದಯಮಾಡಿ ನೀವು ಈ ಒಂದು ಕ್ಷೇತ್ರಕ್ಕೆ ಬರಲೇಬೇಕು ಸರ್. ಈ ಕ್ಷೇತ್ರದಲ್ಲಿ ತುಂಬಲಾರ್ದಂಥ ನಷ್ಟ ಆಗ್ತಿದೆ ಬಡವ್ರಿಗೆ, ಎಸ್ ಟಿ ಜನಾಂಗ ಇಲ್ಲಿ ಬೇಕಾದಷ್ಟಿದ್ದೀವಿ. ಆದ್ದರಿಂದ ತಲಕಾಡಿನ ಒಂದು ಹಿತಾಸಕ್ತಿಯನ್ನು ನೀವು ದಯಮಾಡಿ ನಮ್ಮ ಪಕ್ಕದ ಕ್ಷೇತ್ರದ ಒಬ್ಬ ನೀವು ಶಾಸಕರಾಗಿ ಇವತ್ತು ನಮ್ಮ ರಾಜ್ಯ ಪ್ರವಾಸೋದ್ಯಮ ಸಚಿವರಾಗಿದ್ದೀರಿ, ದಯಮಾಡಿ ನಮ್ಮ ಕ್ಷೇತ್ರಕ್ಕೆ ಬಂದು ಇಲ್ಲಿನ ಸಮಸ್ಯೆನ ಇಲ್ಲಿ ನಿಮ್ಮ ಆಯ್ಕೆ ಮಾಡೇ ಮಾಡ್ತೀವಿ ಸರ್ ಅಂತ ನಾನು ಫೋನಿನ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೆ ಆವತ್ತಿನ ದಿನದಲ್ಲಿ. ಆವಾಗ ಸಚಿವರು ಕೂಡ ಬಂದು ಆದಷ್ಟು ನಮ್ಮ ಮಾತನ್ನು, ನಾನು ಒಬ್ಬ ಕಾರ್ಯಕರ್ತ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಲದಿಂದ, ಆದರೂ ಇವತ್ತು ನಾನು ಏನು ನಮ್ಮ ಯುವಕರು ಹೇಳಿದ್ದೀವಿ ಅದನ್ನು ಸುಮಾರು ಆದಷ್ಟು ಅಂದರೆ ಒಂದು 70 ಭಾಗ ಮಾಡ್ತಾಯಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಇನ್ನೂ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನ ನಮ್ಮ ಸಚಿವರೇ ಮಾಡಬೇಕು ಅಂತ ನಾವು ಈಗಾಗಲೇ ಬೇಡಿಕೆ ಇಟ್ಟಿದ್ದೀವಿ. ಸೇತುವೆ ಆಗಿರ್ಬೋದು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ನಾಲೆ ಆಗಿರ್ಬೋದು, ಇನ್ನೂ ಹಲವಾರು ಈ ವಿದ್ಯುತ್ ದೀಪ ಇರ್ಬೋದು, ಆಮ್ಯಾಕೆ ಮೇನ್ ರೋಡ್ಗಳಲ್ಲಿ ಮರ್ಕಿರಿ ಲೈಟ್ಗಳನ್ನ ಆದಷ್ಟು, ಯಾಕಂದರೆ ಬೆಳಕು ಸರಿಯಾಗಿ ತಲಕಾಡು ಕಾಡಾಗಿ ಇನ್ನೂ ಪರಿಣಮಿಸಿದೆ. ದಯಮಾಡಿ ಅದು ಮರ್ಕಿರಿ ಲೈಟ್ಗಳನ್ನ ನಮ್ಮ ಊರಲ್ಲಿ ಜಗಮಾಯಿಸ್ಬೇಕು. ಯಾಕಂದರೆ ಬಂದವರು ಈ ಕ್ಷೇತ್ರ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಅವರು ಅಲ್ಲಿ ಹೋಗಿ ಹೇಳಬೇಕು ಬಂದವ್ರಿಗೆ. ಆವಾಗ ನಮ್ಮ ಒಂದು ತಲಕಾಡು ಪ್ರವಾಸಿ ತಾಣಕ್ಕೊಂದು ಬೇಸರ ಇರುತ್ತೆ. ದಯಮಾಡಿ ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಸುನೀಲ್ ಬೋಸ್ ನಮ್ಮ MP ಸಾಹೇಬರು, ಅವ್ರನ್ನ ನಾವು ಗೆಲ್ಲಿಸಿದ್ದೀವಿ. ಅತಿ ಹೆಚ್ಚಿನ ಒಂದು ಮತಗಳನ್ನ ಕೊಟ್ಟು ಅವ್ರನ್ನ ಈ ಭಾಗದಿಂದ MP ಆಗಿ ಮಾಡಿದ್ದೀವಿ. ದಯಮಾಡಿ ಅವರು ಕೂಡ ಹೆಚ್ಚಿನ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಅವರು ನಮ್ಮ ಕ್ಷೇತ್ರದ ಕಡೆ ಅಭಿವೃದ್ಧಿ ಕೊಟ್ಟು ಈ ಒಂದು ಇದನ್ನು ಪ್ರವಾಸಿ ತಾಣ ಏನಿದೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇದೆ, ವಾಸ್ತುಶಿಲ್ಪ ಆಗಿರ್ಬೋದು, ಮುಜರಾಯಿ ಇರ್ಬೋದು, ಆ ಕಡೆಯಿಂದ ದಯಮಾಡಿ ಹಣನ ರಿಲೀಸ್ ಮಾಡಿಸ್ಕೊಬಂದು ಇದ್ದಷ್ಟು ಅವರು ಇದು ಮಾಡಬೇಕು ಅಂಥೇಳಿ ನಾನು ಆಗ್ರಹಿಸ್ತಿದ್ದೀನಿ. ದಯಮಾಡಿ ಇದ್ರ ಬಗ್ಗೆ ಸಚಿವರು ಮತ್ತೊಮ್ಮೆ ಗಮನಹರಿಸಬೇಕು ಅಂತ ನಾನು ಒಬ್ಬ ಕಾರ್ಯಕರ್ತನಾಗಿ, ಆ ಪಕ್ಷದ ಕಾರ್ಯಕರ್ತನಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ. ಹೌದೌದು, ಕೃಷಿನ ನಾನು ಸಾವಯವ ಒಂದು ಅಭಿವೃದ್ಧಿನ, ಸಾವಯವ ಕೃಷಿ ತಂತ್ರನ ಅಳವಡಿಸ್ಕೊಂಡೆ. ಯಾಕಂದರೆ ನನಗೂ ಕೂಡ JKVKಲಿ ತರಬೇತಿಯಾಗಿತ್ತು. ಆವಾಗ ನಾನು ಬಂದು ನನ್ನ ಜಮೀನುಗಳನ್ನೇ ಅದನ್ನು ಡ್ಯಾಮೋ ಮಾಡಿದೆ. ಆವಾಗ ನಾನು ಹೆಚ್ಚಿನ ಇಳುವರಿ ಕಂಡೆ. ಅದನ್ನು ನಮ್ಮ ರೈತ ಬಾಂಧವ್ರಿಗೂ ಕೂಡ, ಅಕ್ಕಪಕ್ಕದ ರೈತ ಬಾಂಧವ್ರಿಗೂ ಹಿಂಗೆ ಮಾಡಿ ಇಂಥ ಗೊಬ್ಬರ ಹಾಕಿ ಹೆಚ್ಚಿನ ಒಂದು ಬೆಳೆಯನ್ನು ನಾವು ಬೆಳಿಬೋದು, ಒಳ್ಳೆಯ ಆದಾಯ ಮಾಡ್ಬೋದು. ಇವಾಗ 30 ಒಂದು ಎಕರೆಗೆ 30 ಮೂಟ 25 ಮೂಟ ಹಿಂಗೆ ಬೆಳ್ಕೊತಾಯಿದ್ರು. ಇವಾಗ ಸಾವಯವ ಗೊಬ್ಬರ ನಾವು ಯಾವಾಗ ಈ ಜನಕ್ಕೆ, ನಮ್ಮ ರೈತ ಬಾಂಧವ್ರಿಗೆ ಸ್ವಲ್ಪ ಪ್ರಸ್ತುತ ಮಾಡಿದ್ವಿ, ಆವಾಗಲಿಂದ ಈಚೆಗೆ ಇವಾಗ ಒಂದು ಎಕರೆಗೆ ಹೆಚ್ಚು ಕಡಿಮೆ 45-50 ಬೆಳೆದವರು ಇದ್ದಾರೆ ನಮ್ಮ ಬೈಲಲ್ಲಿ.
ಆದ್ದರಿಂದ ಇನ್ನೂ ಹೆಚ್ಚಿನ ಒಂದು ರೈತರಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಂಜುನಾಥ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಓಕೆ ಸರ್.